ಸೋಷಿಯಲ್ ಮೀಡಿಯಾ ಕ್ವಿಟ್ ಮಾಡ್ತಾ ಇದ್ದೀನಿ. ಅದು ಬಿಡು, ಈಗ ನನಗೆ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ರೆ ಈ ವಿಡಿಯೋಗಳೆಲ್ಲ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ತಲೆ ಕೆಟ್ಟೋಗ್ತದೆ. ಅದಕ್ಕೆ ಒಂದು ಸ್ವಲ್ಪ ತಿಂಗಳು ಬ್ರೇಕ್ ತೊಗೊಬಿಡೋಣ ಅನ್ನೋ ಥರ. ನೀನು ಅವತ್ತೆಲ್ಲ ಇಲ್ಲ ಕಾಲೇಜ್ಗೆ ಹೋದ್ರು ಮಾಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಇವಾಗೇನು ಈ ಥರ ದಿಢೀರ್ ಅಂತ? ಗಾಡಿ ಕೊಡ್ತಂದ್ರೆ 8 ಗಂಟೆಗೆ ಬಿಡಬೇಕು. ಅದರಲ್ಲಿ ಮನೇಲಿ ಕೆಲಸ ಮಾಡಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸುಸ್ತಾಗೋಗಿ ಮತ್ತೆ ಮನೆಗೆ ಬಂದ್ಮೇಲೆ ಬೇರೆ ಕೆಲಸ ಮಾಡಬೇಕಲ್ಲ. ಹೆಂಗ ನೀನೇ ಮಾಡೋಳೆ ಆಗಲ್ಲ ಅಂತ ಅಂದರೆ ಈಗ ಅಷ್ಟೊಂದು ಬೇಜಾರೈತೈತೆ ವಿಡಿಯೋ ನಿಲ್ಸೋದು. ಇವಾಗ ಇಷ್ಟೊಂದೆಲ್ಲ ಮಾಡ್ಬಿಟ್ಟು ಇವಾಗ ನಿಲ್ಸಿದ್ರೆ ಬೇಜಾರಾಗಲ್ವಾ? ಇವಾಗ ನೀನು ಸಡನ್ನಾಗಿ ಕಲ್ಲೆ ತಕ ಮಾತಾಡಿದ್ರೆ ಬೇಜಾರಾಗಲ್ವಾ? ಬೇಜಾರಾಗ್ಬಿಡ್ಬಿಡು. ಪ್ರ್ಯಾಂಕ್. ನೀನು ಮುಚ್ಕೊಂಡು ಎದ್ದೋಗೆ ನೀನು. Hello beautiful people, welcome back to my YouTube channel, Veda Ramakrishna YouTube channel. ಆ್ಯಕ್ಚುಲಿ ನೀವು ಇವಾಗ ಆಲ್ರೆಡಿ ತಮ್ನೇಲ್ ನೋಡಿರ್ತೀರ. ತಮ್ನೇಲ್ ಪ್ರಕಾರ ನಾನು ಸೋಷಿಯಲ್ ಮೀಡಿಯಾ ಕ್ವಿಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟು ಆರಾಮಾಗಿ ಮಾತಾಡ್ಬಿಟ್ಟು ನಾನು ಯಾಕೆ ಸೋಷಿಯಲ್ ಮೀಡಿಯಾ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ. ಇದು ನೀವು ಆಲ್ರೆಡಿ ಗೆಸ್ ಮಾಡಿರೋ ಪ್ರಕಾರ ಒಂದು ಪ್ರ್ಯಾಂಕ್. ಆ್ಯಂಡ್ ಈ ಪ್ರ್ಯಾಂಕ್ ಐಡಿಯಾ ಬಂದು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸ್ ನನಗೆ ಕಮೆಂಟಲ್ಲಿ ತಿಳಿಸಿದ್ರು. ಸೊ ನಾಟ್ ಬ್ಯಾಡ್, ಅತ್ತೆ ಮೇಲೆ ಈ ಥರ ಪ್ರ್ಯಾಂಕ್ ಮಾಡಿ ಅಂತ ಅವರೇ ಕಮೆಂಟಲ್ಲಿ ತಿಳಿಸ್ಕೊಟ್ಟಿದ್ರು. ಸೊ ಸಡನ್ನಾಗಿ ಈಗ ಅತ್ತೆ ಮೇಲೆ ಪ್ರ್ಯಾಂಕ್ ಮಾಡೋಕೆ ಹೋದರೆ ಆಗೋ ಪ್ರಾಬ್ಲಮ್ಸ್ ಏನಂದರೆ, ಅವ್ರಿಗೆ ನಾನು ಏನು ಶೂಟ್ ಮಾಡ್ತೀನಿ, ಸೊ ಈಗ ಮೈಕ್ ನಾನು ಏನೇನು ಮಾಡ್ತೀನಿ ಅದೆಲ್ಲ ಗೊತ್ತಿರುತ್ತೆ. ಸೊ ಕಂಡುಹಿಡಿದು ಬಿಡ್ತಾರೆ ಟಕ್ಕಂತ. ಅವ್ರನ್ನ ಅಷ್ಟು ಆರಾಮಾಗಿ ಯಾಮಾರ್ಸೋಕ್ಕಾಗಲ್ಲ, ಯಾಕಂದರೆ ಅವರು ವಿಡಿಯೋಸ್ ಮಾಡೋದ್ರಿಂದ ಅವ್ರಿಗೆ ಗೊತ್ತು ನಾನು ಹೆಂಗೆ ಕ್ಯಾಮ್ರಾ ಎಲ್ಲಿ ಇಟ್ಟಿರ್ತೀನಿ ಅಂತ. ಸೊ ಈ ಪ್ರ್ಯಾಂಕ್ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ. ಅದರಲ್ಲಿ ನಾನು ಅವ್ರ ಮಗನ ಹೆಲ್ಪ್ ತೊಗೊಂಡಿದ್ದೀನಿ. ದ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಕ್ಯಾಮ್ರಾ. ನನ್ನ ಮನೇಲಿ ಒಂದು ಗ್ರಿಪ್ ಇದೆ, ಸೊ ಮಾಡ್ಬೋದು. ಅವ್ರದ್ದು ಸ್ವಲ್ಪ ಓಪನ್ ಸ್ಪೇಸ್ ಜಾಸ್ತಿ. ಸೊ ಇದನ್ನ ಹೈಡ್ ಮಾಡಿ ಹೆಂಗೆ ಪ್ರ್ಯಾಂಕ್ ಮಾಡೋದು ಅನ್ನೋದೇ ಕಷ್ಟ. ಸೊ ನೋಡೋಣ. ಪ್ರ್ಯಾಂಕ್ ಅಂತೂ ಖಂಡಿತವಾಗ್ಲೂ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ಅವರು ಫೂಲ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇಷ್ಟೊತ್ತಾದ್ರೂ ಬರ್ತಾನೆ ಇಲ್ಲ. ಅತ್ತೆ, ನೋಡಿ ಅಮ್ಮ ಮಾಮ ತಂದ್ಕೊಟ್ಟಿದ್ದು ಊರಿಂದ. ಇದು ಆ್ಯಂಡ್ ಇದು ಒಂದು ಹೊಡೆದ್ರೆ ಹಂಗೆ ಮಗ ಮುಸುಡಿ ದೌಡ ಎಲ್ಲ ಹೊಡೆದ. ಎಲ್ಲೆಲ್ಲಿ ಎಷ್ಟಿಷ್ಟಪ್ಪ ಊಟವು ಇವು. ನಾನು ಇನ್ನೊಂದು 2 ಕೊಟ್ಟಿದ್ದೆ, ನಮ್ಮಮ್ಮ ಒಂದು ಇಟ್ಕೊಂಡು ಕೆಳಗಡೆ ಮನೆಯವ್ರಿಗೆ ಒಂದು ಕೊಟ್ವಿ. ಇದನ್ನ ಎತ್ಕೊಂಬರಕ್ಕೆ ನೀನೆ ನಿನ್ನ ಕರೆದಿದ್ದ? ಬಜರಂಗಿ ಫಿಲಮ್ ನನ್ನ ಮಗನ ಕಿಡ್ನಾಪ್ ಮಾಡ್ಕೊಳಕ್ ಅಲ್ಲಿಕ್ಕು ಇವ ಎತ್ತಕ್ಕೆ ಆಗಲ್ಲ. ಪೂರ್ ಫಿಲೋ. ನನ್ನ ಕಾಲೇಜ್ ಸ್ಟಾರ್ಟು ನೆಕ್ಸ್ಟ್ ವೀಕಿಂದ. ಯಾವ ವಾರ ಹೋಗ್ಬೇಕು? ಯಾವ ಡೇಟ್ಗೆ ಹೋಗ್ಬೇಕು? 5ನೇ ತಾರೀಕಿಂದ. 5ನೇ ತಾರೀಕು 5ನೇ ತಾರೀಕಿಂದ ಅಂತ ಹೇಳವ್ರೆ. ಇನ್ನು ಫಂಕ್ಷನ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ, ಓರಿಯೆಂಟೇಷನ್ ಅದು ಇದು. ಆ್ಯಕ್ಚುಯಲ್ ಕ್ಲಾಸ್ ಒಂದು 10ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೇನೋ. 5ನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್. ಹೋಗವ ತಾಯಿ, ಬೇಡ ಅಂದವ್ರು ಯಾರು? ನೀನು ಕಾಲೇಜಿಗೆ ಓದಲೇ? ಕಾಲೇಜ್ ಹುಡುಗಿ ಆಗೋಯ್ತೀನಿ ನಾನು. ಇಷ್ಟು ದಿನ ಏನಾಗಿದೆ? ಆಂಟಿ ಆಗಿದ್ದ? ಕಾಲೇಜ್ ಹುಡುಗಿ ಅಂದ್ರೆ ಇಷ್ಟು ದಿನ ಮನೇಲಿದ್ದೆ, ಅಂದ್ರೆ 1 ವರ್ಷ ಮನೇಲಿದ್ದೆ. ಫೀಲ್ ಹೋಗ್ಬಿಟ್ಟಿತ್ತು ಕಾಲೇಜ್. ಈಗ ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಯಾಪಿ ಆಗಿದ್ದೀನಿ ನಾನು. ಸಂತೋಷವಾಗಿ ಓದಿ ಪಾಸಾಗಿ ಕೆಲ್ಸಕ್ಕೆ ಸೇರ್ಕೊ ಅಷ್ಟೇ. ಉದ್ದೇಶ ಏನು? ಓದಿ ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ನೋದೇ ಎಲ್ಲರ ಉದ್ದೇಶ ಇರುತ್ತೆ. ಅದು ಬಿಡು, ಈಗ ನನಗೆ ಕಾಲೇಜ್ ಸ್ಟಾರ್ಟ್ ಆಗ್ಬಿಟ್ರೆ ಈ ವಿಡಿಯೋಗಳೆಲ್ಲ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ತಲೆ ಕೆಟ್ಟೋಗ್ತದೆ. ಏನ್ ಮಾಡಕ್ಕಲ್ಲ, ಮಾಡ್ಬೇಕಲ್ಲ, ಏನ್ ಮಾಡೋದು? ಅದು ಮೊನ್ನೆ ರಾತ್ರಿ ಹಂಗೆ ಅಮ್ಮಂಗೂ ಹೇಳ್ದೆ, ಈಗ ಕಾಲೇಜ್ಗೆ ಹೋಗ್ಬೇಕಾ, ಕಾಲೇಜ್ ನೋಡ್ರೆ ದೂರನಾ, ಅಲ್ಲಿಂದ ಒಂದು ಅಪ್ ಆ್ಯಂಡ್ ಡೌನ್ಗೆ ಸುಸ್ತಾಗೋಯ್ತದೆ, ಇದರಲ್ಲೆಲ್ಲ ಇದು ಹೆಂಗ್ ಮೇಂಟೈನ್ ಮಾಡೋದು ಅಂದ್ರೆ ಅಮ್ಮ ಒಂದೇ ಮಾತಲ್ಲಿ ಬಿಟ್ಬಿಡು ಇವೆಲ್ಲ ಅಂತ. ಅದೇ ಬಿಟ್ಬಿಡು ಅಂದಾಗ ಒಂದು ತಗೊಳ್ರಿ ರಪ್ಪ ಅಂದಂಗೆ ಬೇಜಾರಾಗೈತೆ ಹಂಗಂತ. ಬಿಟ್ಬಿಡು ಅಂದ್ರೆ ಇಷ್ಟು ವರ್ಷ ಮಾಡಿದೀವಲ್ಲ, ಆಮೇಲೆ ಯೋಚನೆ ಮಾಡಿದ್ರೆ ಈಗ ಕಂಟಿನ್ಯೂ ಮಾಡೋಕೆ ಕಷ್ಟ ಆಯ್ತದೆ ಭಯಂಕರ. ಅದಕ್ಕೆ ನಾನು ಒಂದು ಸ್ವಲ್ಪ ದಿನ ಬ್ರೇಕ್ ತಗೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಿಂಗಳು. ನಿಜವಾಗ್ಲೂನಾ? ಈಗ ಬೆಳಗ್ಗೆ 9 ಗಂಟೆಗೆ ನಾನು 9 ಗಂಟೆಗೆ ನಾನು ಕಾಲೇಜ್ಗೆ ಹೋಗ್ಬೇಕು ಅಂದರೆ ನನ್ನ ಮನೆಗೆ ಏನಿಲ್ಲ ಅಂದರೂ ಒಂದು 8ಕ್ಕೆ ನನ್ನ ಗಾಡಿ ಇನ್ನೂ ಫಿಕ್ಸ್ ಆಗಿಲ್ಲ. ಅಮ್ಮ ನನ್ನ ಗಾಡಿ ಕೊಡ್ತದೋ ಇಲ್ವೋ, ಕೊಟ್ಟಿಲ್ಲ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ನಾನು 7:30ಕ್ಕೆ ಮನೆಗೆ ಬಿಡಬೇಕು. ಗಾಡಿ ಕೊಡ್ತಂದರೆ 8 ಗಂಟೆಗೆ ಬಿಡಬೇಕು. ಅದರಲ್ಲಿ ಮನೇಲಿ ಕೆಲಸ ಮಾಡಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸುಸ್ತಾಗೋಗಿ ಮತ್ತೆ ಮನೆಗೆ ಬಂದಮೇಲೆ ಬೇರೆ ಕೆಲಸ ಮಾಡಬೇಕಲ್ಲ. ಇದರಲ್ಲಿ ವಿಡಿಯೋ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು? ಅದಕ್ಕೆ ಒಂದು ಸ್ವಲ್ಪ ತಿಂಗಳು ಬ್ರೇಕ್ ತೊಗೊಬಿಡೋಣ ಅನ್ನೋ ಥರ. ಇಷ್ಟೊಂದೆಲ್ಲ ಮುಂದೆ ಬಂದು
ಬಿಟ್ಬಿಡೋಣ ಫುಲ್ ಅಂತ ಹೇಳ್ತಿಲ್ಲ ನಾನು, ಒಂದ್ ಸ್ವಲ್ಪ ತಿಂಗಳು ಬ್ರೇಕ್ ತಗೊಳ್ಳೋಣ ಅಂತ ಹೇಳ್ತಾ ಇದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಂಗ ಸಾಯಂಕಾಲದ ಬತ್ತಿಯಲ್ಲ, ಎಷ್ಟು ಗಂಟೆಯಿಂದ ಟೈಮಿಂಗ್ಸು? ಬೆಳಿಗ್ಗೆ 9 ಗಂಟೆ 9 ಗಂಟೆಯಿಂದ 3-3:30 ಬಿಡ್ತಾರಲ್ವಾ? ಅದಕ್ಕೆ ಮುಂಚೆ ಆಫೀಸ್ಗೆ ಹೋಗಿ ಸಾಯಂಕಾಲ ಬಂದು 6 ಗಂಟೆ ಮೇಲೆಲ್ಲ ಮಾಡ್ತಿರ್ಲಿಲ್ವಾ? ಅದೇ ಇವಾಗ ಅಮ್ಮ ಬೇರೆ ಈ ವಾಷಿಂಗ್ ಮಿಷಿನ್ ಬೇರೆ ನಮ್ ಪ್ರಾಬ್ಲಮ್ ಇದ್ದಿಲ್ಲ, ಕೈಯಲ್ಲೇ ಬಟ್ಟೆ ಒಗಿಬೇಕು ನಾವುವೆ. ಅದೇ ಟೈಮ್ ಹಿಡಿದಿದೆ. 4 ಜನ ಇದ್ದೀರಾ, ಯಾರೋ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮನೇಲಿ ಎಲ್ಲಪ್ಪ, ನಮ್ಮ ಮಮ್ಮಿ, ನಾನು, ನಮ್ಮಪ್ಪ, ನನ್ನ ತಮ್ಮ ಎಣ ಬಿದ್ರು ಎತ್ತಾ ಇದ್ದೋಳದ ಅವನು. ಎದ್ದೋಳಲ್ಲ. ಈಗ ನೀವು 3 ಜನ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಇಷ್ಟು ದಿನ ಮಾಡಿಬಿಟ್ಟು ಈಗ 6 ತಿಂಗಳು ಗ್ಯಾಪ್ ಕೊಡೋದು ಅಂದರೆ ನನಗೇನೋ ಇಷ್ಟ ಇಲ್ಲಪ್ಪ. ಅದೆಲ್ಲ ಹೆಂಗೋ ಈಗ ಮಾಡ್ತಾ ಇದ್ದೀವಿ, ಈಗ ಮತ್ತೆ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿ ಅದೆಲ್ಲ ಚೆನ್ನಾಗಿರಲ್ಲ. ಮಾಡಿದ್ರೆ ಕಂಟಿನ್ಯೂ ಆಗಿ ಮಾಡಿ ಚೆನ್ನಾಗಿರಲ್ಲ. ನನಗಿಂತ ಕಷ್ಟ ಆಯ್ತದೆ ಭಯಂಕರ. ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಅಕೌಂಟ್ ಅಂದ್ರೆ ಫುಲ್ ಬೂಸ್ಟಿಂಗ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಎಲ್ಲ ರೀಚ್ ಹೊಗೆ ಹಾಕೊಂಡ್ಬಿಟ್ಟಿರುತ್ತೆ. ಮತ್ತೆ ಹೊಸ್ತಾಗಿ ಮಾಡ್ಬೇಕಂದ್ರೆ ಭಯಂಕರ ಕಷ್ಟ ಆಗುತ್ತೆ. ಹೆಂಗೋ ಮ್ಯಾನೇಜ್ ಮಾಡೋಣ, ಮಾಡ್ತೀನಿ. ನನ್ಗೇನು ಇದಿಲ್ಲ, ನೀನ್ ಬಂದ ತಕ್ಷಣ ಎಲ್ಲ ರೆಡಿ ಮಾಡಕ್ಕೆ ನನ್ಗೇನ್ ಬಿಡಕ್ ಆಸೆ ಇಲ್ಲ, ನನ್ಗೂ ಮಾಡ್ಬೇಕಂತಾನೆ ಇರೋದು. ಆದ್ರೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗತ್ತಲ್ಲ. ನೀನ್ ಅವತ್ತೆಲ್ಲ ಇಲ್ಲ ಕಾಲೇಜ್ಗೆ ಹೋದ್ರು ಮಾಡೋಣ ಹಂಗೆ ಹಿಂಗೆ ಅನ್ಬಿಟ್ಟು ಇವಾಗೇನ್ ಈ ತರ ದಿಢೀರ್ ಅಂತ ಇದು ಆಕ್ಚುಲಿ ಚೆನ್ನಾಗಿರೋದು ಅಂದೆ. ಇವಾಗ ಯಾಕೋ ಅಂದ್ರೆ ಈಗ ಅಷ್ಟು ದೂರ ಕಾಲೇಜ್ ಹೋಗಿ MBA ಎರಡು ಇಂಪಾರ್ಟೆಂಟೇ ಅಪ್ಪ. ಅದು ಇಂಪಾರ್ಟೆಂಟೇ, ಇದು ಇಂಪಾರ್ಟೆಂಟೇ. ನಂಗೆ ಮನೇಲಿ ಮನೆ ಮ್ಯಾನೇಜ್ ಮಾಡೋದ್ರಲ್ಲಾಗ್ಲಿ, ಈ ಕಡೆ ಎಡಿಟಿಂಗ್ ಮ್ಯಾನೇಜ್ ಮಾಡಿ ಈಗ ಶೂಟ್ ಮಾಡ್ಬೋದು ಕಷ್ಟಪಟ್ಟು. ಎಡಿಟ್ ಬೇರೆ ಇವಾಗ ಕ್ಯಾಮ್ರಾ ಶೂಟ್ ಮಾಡ್ತಿರೋದ್ರಿಂದ ಅದನ್ನೆಲ್ಲ ಸಿಸ್ಟಮ್ಗೆ ಹಾಕಿ ನನಗೆ ಕುತ್ಕೊಂಡು ಎಡಿಟ್ ಮಾಡಬೇಕು. ಈಗ ಒಂದು ವ್ಲಾಗ್ ಎಡಿಟ್ ಮಾಡ್ತೀನಿ, ನನಗೆ ಏನಿಲ್ಲ, ನಾನು ಅಂತ ಪ್ರೋ ಅಲ್ವಲ್ಲ, ಅದಕ್ಕೇನಿಲ್ಲ ಅಂದ್ರೆ ಮಿನಿಮಮ್ ನಂಗೆ 2 ಅವರ್ ಬೇಕು. ರೀಲ್ ಎಡಿಟ್ ಅಂದರೆ ನನಗೆ 3/4 ಗಂಟೆ ಬೇಕು. ಸಿಸ್ಟಮಲ್ಲಿ ಫೋನಲ್ಲಿ ಅಂದರೆ ಹೋಯ್ತಾ ಬರ್ತಾ ಹೆಂಗೋ ಎಡಿಟ್ ಮಾಡ್ಕೊಂಬಿಡ ಅಂದ್ಬಿಡು, ಟೈಮ್ ಸಿಕ್ಕಾಗ ಅನ್ಕೋಬೋದು. ಸಿಸ್ಟಮ್ ಮುಂದೆ ಕೂತ್ಕೊಂಡು ಇಲ್ಲ ನಾನು ನಿದ್ಗೆಟ್ಟು ಪೇಷಂಟ್ ಆಗ್ಬಿಡ್ತೀನಿ, ಅದೇ ಪ್ರಾಬ್ಲಮ್. ಶೂಟ್ ಏನೋ ಮಾಡ್ಬೋದು, ಶೂಟ್ ಮಾಡೋದೇನು ಪ್ರಾಬ್ಲಮ್ ಅಲ್ಲ. ಎಡಿಟ್ ಮಾಡೋ ಗಂಟೆಗಟ್ಟಲೆ ಟೈಮ್ ತಗೊಳುತ್ತೆ. ಅಷ್ಟು ಒಂದು ದಿನದಲ್ಲಿ ಹೆಂಗೆ ಸಾಗುತ್ತೆ? ನನಗೇನೋ ಇಷ್ಟ ಇಲ್ಲಪ್ಪ. ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಯ್ತು, ನನಗೆ ಬೇಜಾರೇ ಆಗುತ್ತೆ. ಹೆಂಗ ನೀನು ಮಾಡೋಳೆ ಆಗಲ್ಲ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಎಡಿಟ್ ಮಾಡಕ್ಕೆ ಶೂಟ್ ಮಾಡಕ್ ಕಷ್ಟಪಟ್ಟು ಓಡಾಡ್ಕೊಂಡು ನಾನು ಶೂಟ್ ಮಾಡ್ತೀನಿ, ಎಡಿಟ್ ಮಾಡಕ್ ಟೈಮ್ ಸಿಗಲ್ಲ. ಅವ್ನ್ ರಾಕಿ ಕೈಲಿ ಮಾಡ್ಸೆ, ಅವ್ನ್ ಬಗ್ಸದ ಮೈ. ನೀನು ಇಷ್ಟಿಂದಲ್ಲೇ ಕೇಳಿದ್ರೆ ಮಾಡ್ತಾನೆ. ಆ ಕೇಳಿರ್ ಮಾಡಿರೋದ್ರಲ್ಲೂ ಕರೆಕ್ಷನ್ ಅವನು ಕಲ್ತ್ಕೊಳ್ಳೋದು 1000 ಇದೆ. ಅವ್ನು ಏಕ್ದಮ್ ಪ್ರೋ ಆಗಲ್ಲ. ನಾನು ಒಪ್ಕೊಂತೀನಿ, ನೀನು ಹೇಳ್ಕೊಡ್ಬೇಕು. ಮಹೇಶಂಗೆ ಎಡಿಟಿಂಗ್ ಕೊಡೋಣ ಅಂದ್ರೆ ಅವನು ಕೆಲ್ಸಕ್ಕೆ ಹೋಗ್ಬೇಕು. ಅವ್ನಿಗೆ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರ್ತಾನೆ. ಇನ್ನು ಅವ್ನು ಇನ್ನೇನು ಓದೋದು ಕೆಲಸ ಅದು ಮಾಡ್ಕೊಂತಾನೆ. ಅದ್ರಲ್ಲಿ ನಂದು ಹೆಂಗೆ ಮಾಡ್ತಾನೆ? ಈ ಹೋಲಿಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಎಡಿಟರ್ ನಿಧಾನ ಅನ್ಕೋ, 1 ತಿಂಗಳು ಮ್ಯಾನೇಜ್ ಮಾಡ್ತೀವಿ, 2ನೇ ತಿಂಗಳಿಗೆ ಪೈಸೆ. ಸೊ ಮ್ಯಾನೇಜ್ ಮಾಡೋದು ಎಲ್ಲ ಕಾರ್ನರಿಂದನೂ ತುಂಬ ಕಷ್ಟ ಆಗುತ್ತೆ. ನನ್ಗೇನು ಹೇಳ್ಬೇಡ, ಹೆಂಗನ ಮಾಡ್ಕೊ ಹೋಗಿ, ನಂಗೆ ತಲೆ ಕೆಟ್ಟೋಗುತ್ತೆ. ಅರ್ಥ ಮಾಡ್ಕೋ. ಇಷ್ಟವರೆಗೂ ರೀಸನ್ ಕೊಡ್ತಾ ಇಂತಾನೆ ನಾನು ಏನಂತ. ಅಲ್ಲ ಕಣೆ, ಅವಾಗ ಕೆಲ್ಸಕ್ಕೆ ಹೋಗಿ ಕಾಲೇಜ್ಗೆ ಹೋಗ್ಕೊಂಡು ಎಲ್ಲ ಸೇರಿ ಕಷ್ಟ ಬೀಳ್ತಿದ್ವಿ. ಇವಾಗ ಇದ್ಯಾವ್ದು ಒಂದೇ ಕೆಲ್ಸನೂ ಇಲ್ಲ, ಕಾಲೇಜು ಇಲ್ಲ. ಈಗ ಓದ್ಕೊಂಡು ಬರೋದಕ್ಕೆ ಕಾಲೇಜ್ ಹೋಗಿ ಅವಾಗ ಫೋನಲ್ಲಿ ನಾವು ಶೂಟ್ ಮಾಡ್ತಾ ಇದ್ದು, ಅರ್ಥ ಆಯ್ತಾ? ನಂಗೆ ಬಸ್ಸಲ್ಲಿ ಹೋಗ್ತಾರ ಟೈಮಲ್ಲೆಲ್ಲ ಇಯರ್ಫೋನ್ ಹಾಕೊಂಡು ಎಡಿಟ್ ಮಾಡ್ತೀವಿ. ಈಗ ಫೋನಲ್ಲೇ ಮಾಡೋಣ ಬಿಡು. ಕ್ಯಾಮ್ರಾ ನಿನ್ ಫ್ರೀ ಆದ ಕ್ಯಾಮ್ರಾ ಅದಿನ್ನ EMI ಮುಗ್ದಿಲ್ಲ, ಇಕ್ಕಂಬಿಟ್ಟು ಏನ್ ಮಾಡ್ತೀನಿ ನಾನು ಮನೇಲಿ ಪೂಜೆ ಮಾಡಕ್ಕಿಲ್ಲ. ಕ್ಯಾಮ್ರಾ ಮಾರ್ಬಿಡ್ತೀಯಾ? ಯಾಕೋ ಅರ್ಲಿ ಮತ್ತೆ ಕ್ಯಾಮ್ರಾ ಇವತ್ತಿನ ಮುಂದೊಂದ್ ದಿನಕ್ಕಾದ್ರೂ ಪ್ರಯೋಜನ ಐತೆ. ಅಲ್ಲ ಈ ಫೋನಲ್ಲಿ ಶೂಟ್ ಮಾಡೋಣ ಅಂತ ಹಂಗಾರೆ ಕ್ಯಾಮ್ರಾ ತಗೊಂಡು ವೇಸ್ಟ್ ಆಯ್ತದೆ ಅಂತ ನಾನು ಹೇಳ್ತಾ ಇರೋದು. ಈಗ ಕ್ಯಾಮ್ರಾದಲ್ಲೇ ಶೂಟ್ ಫ್ರೀ ಇದ್ದಾಗ ಕ್ಯಾಮ್ರಾದಲ್ಲಿ ಮಾಡೋಣ. ಈಗ ಕ್ವಾಲಿಟಿ ನಾವು ಅಡ್ಜಸ್ಟ್ ಮಾಡಿದೀವಿ ಅನ್ಕೋ. ಈಗ ನಮ್ಮ ವಿಡಿಯೋನ ಈಗ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದೀವಿ ನಮ್ಮ ವಿಡಿಯೋ ಕ್ವಾಲಿಟಿ ಕ್ಯಾಮ್ರಾ ಶೂಟ್ ಮಾಡೋದ್ರಿಂದ. ಮತ್ತೆ ಫೋನಿಗೆ ಬಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇಷ್ಟು ದಿನ ಮಾಡಿಬಿಟ್ಟು ಏನೋ ಒಂದು ನಮಗೆ ಖುಷಿಯಿಂದ ಮಾಡ್ತಾ ಇದ್ವಿ. ಇವಾಗ ನಿಲ್ಲಿಸ್ಬಿಟ್ರೆ ಏನೋ ಒಂಥರ ನಮಗೆ ಬೇಜಾರಾಗೋಯ್ತೈತೆ. ಏನು ನನ್ನ ಹತ್ರ ಬೇರೆ ಕಾರಣನೇ ಇಲ್ಲಪ್ಪ. ನಾನು ಇನ್ನೇನು ಹೇಳ್ಬಲ್ಲೆ, ನನ್ನ ಕೈಲಿ ಮಾಡೋಷ್ಟು ಹೇಳ್ಬೋದು ಅಷ್ಟೇನೆ. ಅದನ್ನೇ ಹೇಳ್ತೇನೆ ನಾನು. ನನ್ನ ಕೈಲಿ ಏನು ಸಪೋರ್ಟ್ ಆಗುತ್ತೋ ಅದನ್ನ ಮಾಡ್ಬೋದು ಅಷ್ಟೇನೆ. ಈಗ ಎಡಿಟ್ ಶೂಟ್ ಮಾಡ್ಬೋದು ಕಷ್ಟಪಟ್ಟು, ಎಡಿಟ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕನ್ಸಿಸ್ಟೆಂಟ್ ಆಗಿ ಹಾಕಿಲ್ಲ ಅಂದ್ರೂ ನಾವು ಅಷ್ಟೆಲ್ಲ ಸರ್ಕಸ್ ಮಾಡಿ ವ್ಯರ್ಥ. ಸೋರೆಕಾಯಿ ತಂದ್ಕೊಟ್ಟು ತಲೆ ಮೇಲೆ ಎತ್ತಾಕ್ಬಿಡಂಗೆ ಮಾತಾಡ್ತಿರಲ್ವೇದ ನೀವು? ಅರ್ಥ ಮಾಡ್ಕೊಂಡು ನಾನು ಹೇಳೋದು, ನನಗೂ ಎತ್ತಾಕ್ದಂಗೆ ಆಗ್ತಾ ಇರೋದು. ಅಲ್ಲಿ 2 ವರ್ಷ ಆಯ್ತು ಅಂದ್ರೆ ಈ ನನ್ಗಿಂತ ಭಯಂಕರ ಫೀಲ್ ಮಾಡ್ಕೊಂತಿದ್ಯಾ ನೀನು. ಮುಂಚೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ, ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಇವಾಗ ಕೆಲ್ಸಕ್ಕೆ ಬೇರೆ ಹೋಗಲ್ವಾ, ಮಹೇಶ ಆಫೀಸ್ ಕೊಂಡೋಯ್ತಾನ.
ಒಬ್ಳೇ ಕೂತಿ ಕೆಲಸ ಮಾಡೋಣ ಬೇರೆ ಅಂದರೆ ನನಗೆ ಕೆಲಸ ಮಾಡೋಕ್ಕೂ ಆಯ್ತಾ ಇಲ್ಲ ಇವಾಗ. ಹೆಂಗೋ ಇದನ್ನು ನಿನ್ನ ಜೊತೆ ಮಾಡ್ತಾ ಇದ್ದೆ, ಒಂದು ಸಮಾಧಾನ ನೆಮ್ಮದಿ ಸಿಕ್ಕಿತ್ತು. ಇವಾಗ ನೀನು ಸಡನ್ನಾಗಿ ಕಲ್ಲೇ ತಕ ಮಾತಾಡಿದ್ರೆ ಬೇಜಾರಾಗಲ್ವಾ? ಪ್ರ್ಯಾಂಕ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏಯ್ ನೀನು ಮುಚ್ಕೊಂಡು ಎದ್ದೋಗೆ ನೀನು. ಯಾವಾಗ್ಲೂ ನಾಟಕ ಅಂತೆ ನಾಟಕ. ನನ್ನ ಮೇಲೆ ಪ್ರ್ಯಾಂಕ್ ಮಾಡ್ತಾರೆ ಯಾವಾಗ್ಲೂ ನೀನು. ಅಲ್ಲಿ ಹಸಿಡ್ ಡಬ್ಬ ಮಧ್ಯೆ ಕ್ಯಾಮ್ರಾ ಐತೆ ನೋಡು. ಈ ಹಸಿಡ್ ಡಬ್ಬ ಐತಾ ಅದ್ರ ಸಂದಿಲೆ ಮಕ್ಕೆ ಫೋನ್ ಕುಡ್ಸಿದ್ ನೋಡು. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತಾ ನಿನ್ನ ಏನ್ ನಾನು ಮಾಡೋ ಕೆಲಸ ಎಲ್ಲ ಹೋಯ್ತಾರ ಆಚೆ ಎದ್ದೊಂಡೋಗು ಅಂತೂ ಹೋಗಿ ಸುಮ್ಮನೆ ಎಷ್ಟೊಂದು ಕೆಲಸ ಐತೆ ಮನೆಯಲ್ಲಿ. ಸೀರಿಯಸ್ ಆಗಿ ಏನೋ ಹೇಳೋದು. ಸೀರಿಯಸ್ ಆಗಿ ನಾನು ಹೇಳಿದ್ದು. ಏನ್ ಸೀರಿಯಸ್ ಆಗಿ? ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡ್ತೀನಿ ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಸಕ್ಸಸ್ಫುಲ್ ಆಗಿ ನಮ್ಮ ಅತ್ತೆನ ನಾನು ಪ್ರ್ಯಾಂಕ್ ಮಾಡಿದ್ದೀನಿ ಬನ್ರಿ ಮೇಡಮ್. ಇಷ್ಟೆಲ್ಲ ನಾನು ಸಬ್ಸೋಸ್ ಅಡುಗೆ ಮಾಡ್ತಾ ಇದ್ದೆ. ಫ್ರ್ಯಾಂಕು ಹಿಂಗೆ ಫುಲ್ ಹಲ್ವಾ ಇದೆಲ್ಲ ಮೈಕೆಲ್ಲ ನನ್ನ ಹತ್ರ ಐತೆ. ಎಲ್ಲೈತೆ? ಒಳಗಿದೆ. ಯಾರು ಮಕ್ಕುಗೇರಲ್ಲ. ಅಲ್ಲ ನೀನು ಎಲ್ಲಿ ಇಟ್ಕೊಂಡಿದ್ಯಾ? ನಾನು ಶರ್ಟ್ ಒಳಗೆ ಇಟ್ಕೊಂಡಿದ್ದೀನಿ. ನಿಂಗೆ ಯಾಕೆ? ನೀನ್ ಒಟ್ನಲ್ಲಿ ಮಂಗ ಆದ ತಾನೆ, ಬಿಡು ಒಪ್ಕೊ. ಏನ್ ಮಂಗ ಆಗಿಲ್ಲ. ನೀನ್ ಸೀರಿಯಸ್ ವಿಷಯ ಮಾತಾಡಿದ್ರೆ ನಾನು ಸೀರಿಯಸ್ ಆಗಿದ್ದೀನಿ ಅಷ್ಟು ಬಿಟ್ಟರೆ ನಾನು ಬೇರೆ ಯಾಕೆ. ಆಕ್ಚುಲಿ ಈ ಪ್ರ್ಯಾಂಕ್ ಐಡಿಯಾ ಕೊಟ್ಟಿದ್ದು ಸಬ್ಸ್ಕ್ರೈಬರ್ಸ್. ನನ್ನ ಕಮೆಂಟ್ ಅಲ್ಲಿ ಒಬ್ರು ತಿಳಿಸಿದ್ರು, ಈ ತರ ನಿಮ್ ಮತ್ತೆ ಸಡನ್ ಆಗಿ ಹೇಳಿ ಪ್ರ್ಯಾಂಕ್ ಮಾಡಿ ಅಂತ. ನಿಜವಾಗ್ಲು ನಾನು ಆ ಕಮೆಂಟ್ ಬೇಕಾದ್ರೆ ನಿನಗೆ ತೋರಿಸ್ತೀನಿ. ಹೌದಾ? ನಮ್ ಬ್ಲಾಗ್ಸ್ ಹಾಕ್ತಿವಿ ಗೊತ್ತಾ, ಅದ್ರ ಕಮೆಂಟ್ ಅಲ್ಲಿ ಯಾರೋ ತಿಳಿಸಿದ್ರು. ಅವರು ತಿಳ್ಕೊಂಬಿಟ್ಟಾರ ಪಾಪ. ಆಂಟಿಗೆ ಏನು ಗೊತ್ತಾಗಲ್ಲ ಬಿಡು, ಯಾಮಾರಿಸ್ಬೋದು ಅಂತ ತಿಳ್ಕೊಂಬಿಟ್ಟವ್ರೆ. ಬಟ್ ಆಂಟಿ ವಿಚಾರದಲ್ಲಿ ಯಾಮಾರ್ಸೋದು ಏನ್ ಕಷ್ಟ ಅಂದ್ರೆ, ಆಂಟಿಗೆ ಶೂಟ್ ಮಾಡ್ತೀನಿ ಅಂದ್ರೆ ಕ್ಯಾಮ್ರಾ ಬೇಕು, ಮೈಕ್ ಬೇಕು ಅನ್ನೋದು ಗೊತ್ತೇ ಗೊತ್ತು. ಸೊ ಅದನ್ನ ಸ್ವಲ್ಪ ಬಚ್ಚಿಡೋಕೆ ಸ್ವಲ್ಪ ಸರ್ಕಸ್ ಮಾಡಿದೆ ನಾನು. ಅದೇನೇನೋ ನಿನ್ ಮಗಂಗ್ ಗೊತ್ತಿತ್ತು. ಮತ್ತೆ ಅವನೇನು ಹೇಳಲೇ ಇಲ್ಲ ನನಗೆ. ಅವ್ನು ಹೊಂಟೋದ ಅದಕ್ಕೆ ಆಚೆಗೆ ಎದ್ದು ಹೊಂಟೋದ. ಅವ್ನು ನಕ್ಬಿಡ್ತೀನಿ ನಾನು, ಹಾಳು ಮಾಡ್ಬಿಡ್ತೀನಿ ಅಂತಾನೆ ಆಚ್ಕೊಂಟೋದ ಅವನು. ಅವನೇ ಮೊಬೈಲ್ ಔಸಿಗಕ್ಕೆ ಹೆಲ್ಪ್ ಮಾಡಿದ್ದು. ಬಿಡವ ಆಯ್ತು. ನಿಮ್ ರಾಜ್ಕುಮಾರ್ ಮಾಡಿದ್ದು. ಅವನ್ಗೇನ್ ಗೊತ್ತು ನನ್ನೆಲ್ಲ ಹಿಂಗೆ ಯಾಮಾರಿಸ್ತೀಯ ಅಂತ. ನಮ್ಮ ಅತ್ತೆ ಪ್ರಕಾರ ಅವ್ರ ಮಗ ಬಂಗಾರ. ಹೌದಪ್ಪ, ನನ್ನ ಮಗ ಬಂಗಾರನೇ. ನನ್ನ ಮಗ ನಾನು ನೀನಾ ಒಂಥರ ಇದ್ದಂಗೆ ಕಾಗೆ ಬಂಗಾರ. ಕಾಗೆ ಬಂಗಾರ. ನೀನ್ ಯಾವಾಗ ಹೆಂಗ್ ಉಲ್ಟಾ ಆಗ್ಬಿಡ್ತೀಯ ಅಂತಾನೆ ಗೊತ್ತಿಲ್ಲ. ಏನ್ ಉಲ್ಟಾ ಇಲ್ಲ, ಒಂದ್ ಪ್ರ್ಯಾಂಕ್ ಮಾಡಿದ್ ಈ ಮಟ್ಟಕ್ಕೆ ನೊಂದೋಗ್ತಾರೆ. ಆಕ್ಚುಲಿ ನೀನ್ ಫೀಲ್ ಮಾಡ್ಕೊಂತೀಯ ಅಂತ ನಂಬಿಕೆ ಇರ್ಲಿಲ್ಲ ನಂಗೆ. ಫೀಲ್ ಅಂದ್ರೆ ನಾನು ನೀನು ಓಡಾಡೋದು ಎಲ್ಲ ಕಷ್ಟ ಪಡ್ಕೊಂತಿರ್ತೀಯ ಗೊತ್ತಾ, ಹೋಗ್ಲಿ ಬಿಡು ಅಂತ ಅನ್ಕೊಂಡ್ ಸುಮ್ನೆ ಆಗ್ತೀಯ ಅನ್ಕೊಂಡು. ಇಲ್ಲ ಹೌದು, ನನ್ ಕಾಲೆಲ್ಲ ನೋವ್ತಾ ಇರುತ್ತೆ ಕೆಲವೊಂದೊಂದ್ಸಲ, ಬೇಡ ಅಂತಾನೆ ಅನ್ಸುತ್ತೆ. ಆದ್ರೂ ಇಷ್ಟೊಂದೆಲ್ಲ ಮಾಡ್ಬಿಟ್ಟು ಇವಾಗ ಬಿಡ್ಬೇಕು ಅಂದ್ರೆ ಯಾರಕ್ ತಾನೇ ಬೇಜಾರಾಗಲ್ಲ ಹೇಳು. ಹೆಂಗೋ ಅವ್ನು ತುಂಬಾ ಫೀಲಿಂಗ್ಸ್ ಇದೆ ಗೈಸ್ ನಿಮ್ ಮೇಲೆ ನಮ್ಮ ಅತ್ತೆಗೆ. ಅದಕ್ಕೋಸ್ಕರ ಆದ್ರೂ ನೀವು ನಮ್ಮ ಈಗ ನಮ್ಮನ್ನ ಎಷ್ಟೊಂದ್ ಜನ ಪ್ರೀತಿ ಮಾಡ್ಬಿಟ್ಟವ್ರು. ಇವಾಗ ನಮ್ಮನ್ನ ಎಲ್ಲಿ ಹೋದ್ರು ಮಾತಾಡಿಸ್ತಾರೆ. ಅವ್ರು ಮಾತಾಡ್ಸೋದಕ್ಕೆ ನಮ್ಗೊಂದು ಲುಕ್ ಕೊಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ತುಂಬಾ ನನಗೆ ಖುಷಿನೂ ಆಗತ್ತೆ. ಒಂದ್ ಕಡೆ ನಮ್ಮ ಅತ್ತೆ ನನ್ನ ಡಾಮಿನೇಟ್ ಮಾಡ್ತಾರೆ. ನನಗ್ ಸಿಕ್ಬಿಟ್ಟು ಆಂಟಿ ಎಲ್ಲಕ್ಕ ಅಂತಾರೆ. ನನ್ನ ಕೇಳೋರು ಯಾರು ಇಲ್ವಾ ಅಂದ್ರೆ ನಾನು ಏನು ನಾವು ಒಳ್ಳೇದನ್ನ ಬಯಸಿದ್ರೆ ಎಲ್ಲ ನಮಗೂ ಒಳ್ಳೇದೇ ಬಯಸ್ತಾರೆ ಅಷ್ಟೇ. ನಾನು ಮಾತ್ರ ಸಾಯಿಸ್ಬಿಟ್ರೆ ನಾನು ಏನೋ ಒಳ್ಳೇದೇ ಮಾಡಲ್ಲ. ಅಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ ಪಾಪ, ನೀನು ಒಳ್ಳೇದು ಮಾಡಿದೀಯಾ. ನಾನು ಯಾಕೆ ಹೇಳಲಿ ಅಂದ್ರೆ, ನಾವು ಜನಗಳಿಗೆ ಯಾವ ಥರ ಮಾತಾಡ್ತೀವಿ, ಯಾವ ಥರ ಪ್ರೀತಿ ತೋರಿಸ್ತೀವಿ ಅಂದ್ಮೇಲೆ ಡಿಪೆಂಡ್ ಆಯ್ತೀವಿ ಅಷ್ಟೇ. ನಾನು ಹಂಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ನೀನೇನು ಗಿಲಿಟ್, ನೀನು ವೇಸ್ಟ್, ನೀನು ಕ್ಯಾಮ್ರಾ ಮುಂದೆ ನಾನೇ ಕಿಂಗ್. ನೀನು ವೇಸ್ಟೇ. ಈಗ ವೇಸ್ಟ್ ಕೆಲಸನೇ ಮಾಡಿದ್ ನೀನು. ಇದು ಅಪ್ಲೋಡ್ ಮಾಡೋದನ್ನ ಕಮೆಂಟ್ ಅಲ್ಲಿ ಹೇಳ್ತಾರೆ ಗೊತ್ತಾ, ಅವಾಗ ನಿರ್ಧಾರ. ಆಯ್ತು ಬಿಡು, ಹೋಗ್ಲಿ. ಅವ್ರ ಜನ ಖುಷಿ ಪಟ್ರೆ, ನನ್ನ ಫ್ರಾಂಕ್ ಮಾಡ್ಬೇಕು ಅಂತಾನೆ ಖುಷಿ ಪಟ್ರೆ. 150 ಸರಿ ಹೇಳಿದೀನಿ, ಇಟ್ಸ್ ನಾಟ್ ಫ್ರಾಂಕ್, ಇಟ್ಸ್ ನನಗೆ ಬಂದಂಗೆ ಮಾತಾಡ್ತೀನಿ. ನಾನು ಅಷ್ಟೇ ಹೇಳೋದು. ನಮ್ಗೆ ಅಷ್ಟೊಂದು ಸ್ವಚ್ಛವಾಗಿ ಮಾತಾಡಕ್ ಬರಲ್ಲ. ನಮಗ್ ಬಂದ ತಲೆ ಬಿದ್ರು ನಾವು ಬುದ್ಧಿ ಕಲಿಯಲ್ಲ ಅನ್ನೋರ ಹತ್ರ ನಾವೇನು ಹೇಳೋದಕ್ಕಾಗಲ್ಲ. ಸೊ ಇನ್ನು ಯಾವ್ಯಾವ ತರ ನಮ್ಮ ಅತ್ತೆ ನಾನ್ ಕಲ್ತಿದ್ದೀನಿ. ವಿಮೆನ್ ಹರಾಸ್ಮೆಂಟ್ ಮಾಡ್ತಾರ ನಮ್ಮ ಅತ್ತೆ. ಅಲ್ಲ, ನಾನ್ ಕಲ್ತಿದ್ದೀನಿ, ಕಲ್ಕೊ. ನೀನ್ ಮುಟ್ಟಕ್ಕಾಗಲ್ಲ. ಸೊ ಇನ್ನು ಯಾವ್ಯಾವ ನಂಗೆ ಮಾತಾಡಕ್ ಬಿಡ್ತೀರ ನೋಡಿ, ನೀನು ಮುಟ್ಟಕ್ಕಾಗಲ್ಲ ಅಂತ. ಯಾವ್ಯಾವ ತರ ಖತರ್ನಾಕ್ ಪ್ರ್ಯಾಂಕ್ಸ್ ಯಾರ ಮೇಲ್ ಮಾಡ್ಬೇಕು ಅದನ್ನು ನೀವೇ ಐಡಿಯಾ ಕೊಟ್ಬಿಡಿ, ನಾನು ಪ್ರೂವ್ ಮಾಡ್ತೋಡ. ನನ್ ಮೇಲೆಲ್ಲ ಮಾಡಂಗಿಲ್ಲ. ಇನ್ಮೇಲೆ ನಿಮ್ಮನೇಲಿ ಮಾಡ್ಕೊ, ನಿಮ್ಮ ಅಮ್ಮನ ಮೇಲೆ, ನಿಮ್ಮ ಅಪ್ಪನ ಮೇಲೆ ಎಲ್ಲ ಮಾಡ್ಕೊ. ನನ್ನ ಮೇಲೆ ಮನೆಯಿಂದ ಬ್ಯಾನ್ ಮಾಡ್ತೀರ? ಬ್ಯಾನ್ ಮಾಡ್ತೀನಿ. ನೋಡೋಣ, ನೆಕ್ಸ್ಟ್ ರೀಲ್ ಇವ್ರ ಮನೇಲೆ ನಾನು ಫಿಕ್ಸ್ ಮಾಡೋದು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಾರಿ, ಈ ಪ್ರ್ಯಾಂಕ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಟಾಟಾ.
ಬೈ ಮಾಡು ಪೆಂಗಿ. ಬಾಯ್. ನಾನೇ ಪೆಂಗಿ, ನೀನೇ ಪೆಂಗಿ. ನಾನೇನು ಪೆಂಗಿ ಅಲ್ಲ. ನೀನು ಮೈಕ್ ಇಲ್ದಾರ ಕ್ಯಾಮ್ರಾ ಇಲ್ದಾರ ನೀನು ನನ್ನೇ ಮಾರಿಸ್ಬಿಟ್ರೆ ನಾನೇನು ಮಾಡೋಕ್ಕಲ್ಲ. ಬಾಯ್, ಟಾಟಾ.